ಯಾಕಂದ್ರೆ ನಾನು ಊರಿಗೆ ಹೊಂಟೀನಿ ನಾಳೆ. ಸೊ ಎದಕ್ಕಂದ್ರೆ ಜಾತ್ರೆ ಐತಿ. ಮತ್ತೆ ಹೇಳಿಲ್ಲ ಅಂತ ಹೇಳೋದು ಬೇಡ ನೀವು. ಜಾತ್ರೆ ಐತಿ 27 ತಾರೀಕಿಗೆ. ದಿಂಡೂರು ಹತ್ರ ಯಾವ ಊರ್ನ ಯಾರದಿರಿ ಬರುವರಾಗಿದ್ದರೆ 27 ತಾರೀಕಿಗೆ ತಪ್ಪದ ಬಂದುಬಿಡ್ರಿ. ಎಂತೆಂತ ಉಂಟು? ಬಂಗಡೆ 3 ಉಂಟು. ಜಂಜಿ ಜಂಜಿ ಅಂದರೆ ಕಪ್ಪೆ ಚಿಪ್ಪು. ಬಂದು ಗೊತ್ತಿಲ್ಲ ಇಲ್ಲಿ ಹೋಗುದು ಮಾರೆ. ಹುಡುಕಿ ಸಾಕಾಯ್ತು. ಎಲ್ಲೆಲ್ಲಿ ಒಂದು ದಿವಸ ನೆಕ್ಸ್ಟ್ ಎಂತ ವಾವ್, ಇದು ಚಂದ ಐತಿ. ಇದು ಕೋಸಿ ಆದರೆ ಇದಕ್ಕೆ ರೊಕ್ಕ 500 ರೂಪಾಯಿ ಇರ್ತೈತೆ. ನಂಗೆ ಗೊತ್ತುಂಟು, ನಮ್ಮೂರಾಗ ಕಮ್ಮಿ ಇರ್ತೈತಿ. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗಳಿಗೆ ಚಲ್ಲ ಇದು. ಇವಾಗ ಬಂದೀವಿ ಸುರಕ್ಷಾರ್ ಮನೆಗೆ. ನೋಡಿ ಹಾಯ್. ನೀವಿಬ್ರು ನಮ್ಮ ಭಾಷೆಯಲ್ಲಿ ಮಾತಾಡಿ. ನನಗೆ ಬರಕತ್ತಿಲ್ರಿ ಮಾತಾಡಕ್ಕ. ಇವಾಗ ನಮಗೆ ಸುರಕ್ಷಾ ಹೊಸದೊಂದು ಸೀರೆ ಕೊಡ್ತಾರೆ. ನೀ ಝೂಮ್ ಇದ್ದೀನಿ ಅದೆಲ್ಲ ಹೈಟ್ ಚಿಕ್ಕದಾಯ್ತು, ಬೇಡ. ಜಾತ್ರೆಗೆ ನಮಗೆ ಶಾಪಿಂಗ್. ಕುಯ್ ಮಾಡ್ತಿದ್ದಾಳೆ ನೋಡಿ. ಇಲ್ಲಿ ಯಾವುದೂ ಆಗ್ತಿಲ್ಲ ಅವಳಿಗೆ. ಇಡೀ ಅಂಗಡಿದು ಸೀರೆ ತೋರಿಸಿದ್ರು ಆಗಲ್ಲ ಈ ಹುಡುಗಿಗೆ. ಖುಷಿಗೆ ಕಾರಣ ಅವರಿಗೆ ಆರಾಮಿಲ್ದಂಗೆ ಆಗಿತ್ತು. ಹಾಗಾಗಿ ನಾನು ಇರಬೇಕಾಗಿ ಬಂತು. ಇವಾಗ ಸ್ವಲ್ಪ ರಿಕವರಿ ಆಗ್ಯಾರ ಅವರು. ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೆಂಗದ್ರಿ? ಎಲ್ಲರೂ ಆರಾಮದಿರಿ ಅನ್ಕೊಂತ. ಈ ಕಡೆ ನಾನು ಆರಾಮದೀನಿ. ಇವತ್ತು ನನ್ನ ಭಾಷೆ ಚೇಂಜ್ ಆಗೈತಿ. ಯಾಕಂದ್ರೆ ನಾನು ಊರಿಗೆ ಹೊಂಟೀನಿ ನಾಳೆ. ಸೊ ಎದಕ್ಕಂದ್ರೆ ಜಾತ್ರೆ ಐತಿ. ಮತ್ತೆ ಹೇಳಿಲ್ಲ ಅಂತ ಹೇಳೋದು ಬೇಡ ನೀವು. ಜಾತ್ರೆ ಐತಿ 27 ತಾರೀಕಿಗೆ. ದಿಂಡೂರು ಹತ್ರ ಯಾವ ಊರ್ನ ಯಾರದಿರಿ ಬರುವರಾಗಿದ್ದರೆ 27 ತಾರೀಕಿಗೆ ತಪ್ಪದ ಬಂದುಬಿಡ್ರಿ. ಸೊ ಇವಾಗ ಎಲ್ಲಿಗೆ ಹೊಂಟೀನಿ ಅಂದರೆ ಫ್ರೆಂಡ್ ಬಂದಾಳ. ಹಾಗಾಗಿ ಸ್ವಲ್ಪ ಹಾಗೆ ಹೋಗಿ ಶಾಪಿಂಗ್ ಹೋಗಿ ಬರೋಣ ಅಂಥೇಳಿ ಹೊಂಟೀನಿ. ಎಂತೆಂತ ಉಂಟು? ಬಂಗಡೆ 3 ಉಂಟು. ಜಂಜಿ ಅಂದರೆ ಕಪ್ಪೆ ಚಿಪ್ಪು. ಚಿಪ್ಪು ಜಂಜಿ ಅಂದರೆ ಹೇಳಿ ಅಲ್ಲ. ಚಿಪ್ಪು ಕಪ್ಪೆ ಬೇಡ, ಚಿಪ್ಪು ಸಾಕು. ಮತ್ತೆ ಕ್ರ್ಯಾಬ್ ಉಂಟು. ಏಡಿ ಉಂಟು ಅರ್ಧ ಕೆಜಿ. 50 ರೂಪಾಯಿ ಇದೆ. ಇದು ಡೆಲಿವರಿ ಬಾಯ್. ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಫ್ರೀಯಲ್ಲಿ ಮಾಡಿಕೊಡು. ಓಕೆ, ಥ್ಯಾಂಕ್ ಯು. ಗೊತ್ತಿಲ್ಲ ಅಷ್ಟೇ. ಇದೆಲ್ಲ ತಿನ್ನೋಳು ಇವಳಿಗೆ ಭಯಕ್ಕೆ. ಬ್ಲರ್ ಆಗ್ತಂಟ. ಇಲ್ಲಿ ಹೋಗುದು ಮಾರೆ. ಹುಡುಕಿ ಸಾಕಾಯ್ತು. ಎಲ್ಲೆಲ್ಲಿ ಒಂದು ದಿವಸ ನೆಕ್ಸ್ಟ್ ಎಂತ ನಮ್ಮದು ಬ್ರ್ಯಾಂಡ್, ತುಳುನಾಡಿದ್ದು ಬ್ರ್ಯಾಂಡ್. ಫುಲ್ ಪ್ರಮೋಷನ್ ಅಂದರೆ ಫ್ರೀಯಲ್ಲಿ ಪ್ರಮೋಷನ್. ಎಸ್ ಅದು ಹಣದ ಯಾವುದು ಬರೋದಿಲ್ಲಲ್ಲ. ನಾವು ದೊಡ್ಡ ರೋಸ್ಟರ್. ಗಾಡಿಯಾ ಇದು ಒಳಗ ಅದಾ? ಸರಿ ಹಾಗೆ ತರೋ ಗಾಡಿ ಅಂತೆ. ಗಾಡಿ ಅಲ್ಲ ಅದಕ್ಕೆ ಕಾರ್ಟ್ ಹೇಳ್ತಾರೆ. ಓಕೆ, ಅದಕ್ಕೆ ಕಾರ್ಟ್ ಹೇಳ್ತಾರೆ, ಗಾಡಿ ಅಲ್ಲ. ಇವರೆಲ್ಲ ರೊಕ್ಕ ವೇಸ್ಟ್ ಮಾಡಕ್ಕದಾರ ಇವರೆಲ್ಲ. ಇವತ್ತು ನಮ್ಮ ಭಾಷೆ ಮಾತಾಡಿ ನೀವಿಬ್ರು. ಅದೆಲ್ಲ ನಮಗೆ ಜಾಸ್ತಿ. ಆದರೂ ನಮಗೆ ಸೈಜ್ ಸಿಗೋದು ಕಷ್ಟ ಇಲ್ಲಿ. ನಮಗೆ ಸಣ್ಣ ಮಕ್ಕಳದು. ನಮಗೆ ಕಿಡ್ಸ್ ಸೆಕ್ಷನಲ್ಲಿ ಸಿಗೋದು ಜಾಸ್ತಿ ಬಟ್ಟೆ. ನಮ್ಗೆ ಕಿಡ್ಸ್ ಸೆಕ್ಷನ್ಯಾಗ ಸಿಗ್ತಾವು. ನಮ್ಗೆ ಕಿಡ್ಸ್ ಸೆಕ್ಷನಾಗ ಬಟ್ಟೆ ಸಿಗ್ತಾವು. ನೋಡೋಣ ಹೆಂಗೆ ಮಾತಾಡ್ತಾಳಂತಂದು. ಈಗ ಮಾತಾಡೋದಕ್ಕೆ ಯಾರು ಫೀಲ್ ಆಗ್ತಾರ ನೋಡು ನೀವು. ಇದು ಚಂದ ಐತಿ. ಇದು ಕೋಸಿ ಆದರೆ ಇದಕ್ಕೆ ರೊಕ್ಕ 500 ರೂಪಾಯಿ ಇರ್ತೈತೆ. ನಂಗೆ ಗೊತ್ತುಂಟು, ನಮ್ಮೂರಾಗ ಕಮ್ಮಿ ಇರ್ತೈತಿ. ನಿಂಗೆ ಬನಶಂಕರಿ ಜಾತ್ರೆಯಾಗ ತಗೊಂಬರ್ತೀನಿ ನಾನು. ನಂಗೆ ಅಲ್ಲೇ ಜಾತ್ರೆಯಾಗ ಎಂತೆಲ್ಲ ಸಿಗ್ತದೆ ಅದನ್ನೆಲ್ಲ ಹೊತ್ಕೊಂಡು ಬಾ. ಹೊತ್ಕೊಂಡು ಬನ್ನಿರಿ, ಆಯ್ತು ರೀ. ಓಕೆ. ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ಗಳಿಗೆ ಚಲ್ಲ ಇದು ಬ್ರೋಕಲಿ. ಇವಾಗ ನಾವು ಹೂಕೋಸ್ ಹೆಂಗೆ ತಿಂತೀವಿ ಹಾಗಾದ್ರೆ ಇದನ್ನು ಫಾರಿನ್ಯಾಗ ಅಲ್ಲ, ಇಲ್ಲಿ ಸಿಗ್ತದೆ. ಬಟ್ ಫಾರಿನ್ಯಾಗ ಸ್ವಲ್ಪ ಫೇಮಸ್. ಈಗ ಇಲ್ಲಿ ರೇಟ್ ಸ್ವಲ್ಪ ಅಷ್ಟೇ ಬರ್ರಿ.
ನಾವಿವಾಗ ಬಂದೀವಿ ಸುರಕ್ಷಾರ್ ಮನೆಗೆ. ನಾವಿವಾಗ ಒಬ್ಬರನ್ನ ಮೀಟ್ ಮಾಡಿಸ್ತೇವೆ ನೋಡ್ರಿ, ರಾಕಿ ಬಾಯ್ ನಮಗೆ ಸಲಾಮ್ ಮಾಡ್ತಾರೆ ಈಗ. ಅದು ಯಾರ್ದೋ ಫ್ರೆಂಡ್ ಇದಂತೆ. ಹಾಯ್ ಹೇಳಿ, ಹಾಯ್ ಮಾಡಿ, ಹಾಯ್. ನಿಮ್ಮ ಓಟು ಯಾರಿಗೆ ಮಾಡಿ? ನಮ್ಮ ಅಜ್ಜ ಇವರು BJPಗೆ ಓಟ್ ಹಾಕ್ತಾರಂತೆ. ನಾವು ಇವಾಗ ನೀನು ಇವಾಗ ನಂಬರ್ ಶೆಲ್ ಮಾತಾಡ್ಬೇಕು. ಸಾರಿ ಫ್ರೆಂಡ್ಸ್, ತುಂಬಾ ಡಿಸ್ಟರ್ಬೆನ್ಸ್ ಇದೆ. ನಂಬರ್ ಶೆಲ್ ಮಾತಾಡ್ಬೇಕು. ನೀವಿಬ್ರು ನಂಬರ್ ಶೆಲ್ ಮಾತಾಡ್ಬೇಕು. ನನಗೆ ಬರಕತ್ತಿಲ್ರಿ ಮಾತಾಡಕ್ಕ. ಯಾಕ್ರಿ? ಇವಾಗ ನಮಗೆ ಹೊಸದೊಂದು ಸೀರೆ ಕೊಡ್ತಾರೆ. ನೀ ಝೂಮ್ ಇದ್ದಿ ಹಿಂದೋಗ. ಇವಾಗ ನಮ್ಗೆ ಇಲ್ಲಿ ನಾನು ಯಾವುದೋ ಜಾತ್ರೆಗೆ ಶಾಪಿಂಗ್ ಮಾಡಕತ್ತಿಲ್ಲ, ಫ್ರೆಂಡ್ ಜೊತೆ ಹೋಗಿದ್ದೆ ನಾನು. ಹಂಗೆ ಒಂದು ಸೀರೆ ಹಿಡ್ದು ನೋಡಕತ್ತಿದ್ದೆ. ಸೀರೆ ಎಲ್ಲ ಚಂದಿತ್ತು. ಬಟ್ ನಾನು ಜಾತ್ರೆಗೆ ಸೀರೆ ಶಾಪಿಂಗ್ ಮಾಡಲಿಲ್ಲ. ಆಕೆಂತೂ ಇದ್ದಿದ್ದೆಲ್ಲ ಸೀರೆ ತೆಗ್ಸಿದ್ಲು. ಬಟ್ ಆದರೂ ಮನ್ಸಿಗೆ ಬರಲಿಲ್ಲ. ಲಾಸ್ಟಿಗೆ ಬೇರೆ ಆಪ್ಷನ್ ಇಲ್ಲದೆ ಯಾವುದೋ ಒಂದು ಹಿಡ್ಕೊಂಡು ಬಂದ್ವಿ. ಆದರೂ ಸಮಾಧಾನ ಇರಲಿಲ್ಲ ಆಕೆಗೆ. ಕುಯ್ ಮಾಡ್ತಿದ್ದಾಳೆ ನೋಡಿ. ಇಲ್ಲಿ ಯಾವುದೂ ಆಗ್ತಿಲ್ಲ ಅವಳಿಗೆ. ಇಡೀ ಅಂಗಡಿದು ಸೀರೆ ತೋರಿಸಿದ್ರು ಆಗಲ್ಲ ಈ ಹುಡುಗಿಗೆ. ಇಷ್ಟು ಅಟ್ಟಿ ಹಾಕ್ಸಿದ್ದಾಳೆ ಇಷ್ಟು. ನಾನು ಹಿಂಗೆ ಫೋಟೋ ತೋರಿಸ್ತೀನಿ. ಗ್ರೀನ್ ಗಂಡನ್ ಭಾರಿ ಕಷ್ಟ ಇದೆ. ಎಷ್ಟು ನೈಸ್ ಹಂಗಾರೆ. ಈ ಕಡೆ ಚೆನ್ನಾಗಂತಲ್ಲ. ಮರ್ಚು ಇವಳು ಮಾಡಿದ ಕೆಲಸಕ್ಕೆ ಮರ್ಚ್ತಿದ್ದೀವಿ ನೋಡಿ ಇಲ್ಲಿ. ನೈಸ್. ನೆಕ್ಸ್ಟ್ ಇಲ್ಲಿ ಕೆಲಸ. ನಮ್ಮ ಸೀರೆ ಸೆಲೆಕ್ಷನ್ ಹೆಂಗಿತ್ತಂದ್ರೆ ಅಂಗಡಿಯವ್ರಿಗೆ ಬೇಸರಾಗಿ ಹೋದ್ವಿ ನಾವು. ಅಷ್ಟು ಸೀರೆ ತೆಗ್ಸಿ ಹಾಕಿದ್ವಿ. 1 ತಾಸು ಅಂಗಡಿಯಾಗೆ ಇದ್ವಿ ನಾವು. ಅವರು ತಾಲಿಬ್ಯಾನ್ ಬಂದು ಹೋತ ಅಂಗಡಿಯರಿಗೆ. ಇಷ್ಟಿತ್ತು ಈ ವ್ಲಾಗ್. ನೆಕ್ಸ್ಟ್ ಊರಿನ ವ್ಲಾಗ್ಸ್ ಬರುತ್ತೆ. ಬಟ್ ಆಲ್ರೆಡಿ ಊರಾಗ ಬಂದೀನಿ, ಆರಾಮಿಲ್ಲ ನಂಗೆ, ಹಾಗಾಗಿ ವಾಯ್ಸ್ ಚೇಂಜ್ ಆಗೈತಿ. ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಊರಿಂದ ಜಾತ್ರೆ ವ್ಲಾಗ್ಸ್ ಇನ್ನು ಬರ್ತಾ ಹೋಕ್ಕವು. ಥ್ಯಾಂಕ್ ಯು ಫಾರ್ ವಾಚಿಂಗ್.